ಪಕ್ಷದ ಗಮನಕ್ಕೆ ಬಂದಿದೆಯಾ ಸರ್? ಅದು ಗಮನಕ್ಕೆ ಬಂದಿದೆ. ಆಮೇಲೆ ಪಕ್ಷ ಸಮರ್ಥನೆ ಮಾಡ್ಕೊಳ್ತಾರೆ ಅವ್ರು ಹೇಳಿಕೆಗಳನ್ನ. ಈಶ್ವರಪ್ಪ ಅವರು ಸೇರಿದಂತೆ ಕೆಲವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವರು ಆ ರೀತಿ ನೋಡ್ರಿ, ಯಾರು ಏನು ಹೇಳಿದ್ರು ಕೂಡ ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನರು ಇವತ್ತು ಬೇಸತ್ತಿದೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ನಮ್ಮನ್ನು ನೋಡ್ತಕ್ಕಂಥ ದೃಷ್ಟಿಕೋನನೇ ಬದಲಾವಣೆ ಆಗಿದೆ. ಹಾಗಾಗಿ ಯಾರೇ ಇರ್ಬೋದು, ನಮ್ಮ ಹೇಳಿಕೆಗಳು ನಮ್ಮ ಸ್ಥಾನಕ್ಕೆ ಚ್ಯುತಿ ಬರ್ಬೋದು, ಗೌರವ ಕಡಿಮೆ ಆಗಬಾರ್ದು. ನಾವು ಕೊಡ್ತಕ್ಕಂಥ ಒಂದೊಂದು ಹೇಳಿಕೆನೂ ಕೂಡ ಸಮಾಜವು ಕೂಡ ಒಪ್ಕೋಬೇಕು. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಮೊನ್ನೆ ಅನಂತಕುಮಾರ್ ಹೆಗಡೆ ಅವರು ಏನು ಹೇಳಿದ್ದಾರೆ ನಿನ್ನೆ ರಾತ್ರಿ ನಾನು ಗಮನಿಸಿದ್ದೇನೆ. ಯಾಕೆ ನಾನು ಕೂಡ ಪ್ರವಾಸದಲ್ಲಿದ್ದ ಗಮನಿಸಿದ್ದೇನೆ. ಅವ್ರ ಹತ್ರನೂ ಕೂಡ ನಾನು ಚರ್ಚೆ ಮಾಡ್ತೇನೆ. ಸೋಮಣ್ಣ ಅವರು ಹೈಕಮಾಂಡ್ ಭೇಟಿ ಮಾಡಿದ್ದಾರೆ, ರಾಜ್ಯಸಭೆ ಡಿಮಾಂಡ್ ಕೂಡ ಅಲ್ಲಿ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಅರುಣ್ ಸೋಮಣ್ಣ ಅವರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ಸ್ಥಾನ ತಪ್ಪಾಯ್ತು ಅನ್ನೋ ಚರ್ಚೆ. ನೋಡ್ರಿ, ಅರುಣ್ ಸೋಮಣ್ಣ ಮತ್ತು ಸೋಮಣ್ಣವರು ಅವ್ರು ಹಿರಿಯರಿದ್ದಾರೆ. ಪಕ್ಷಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಹಲವಾರು ಬಾರಿ ಚುನಾವಣೆಯಲ್ಲಿ ಗೆದ್ದು ಶಾಸಕರಿಗೆ ಮಂತ್ರಿಗಳಾಗಿ ರಾಜ್ಯಕ್ಕೆ ಸೇವೆಯನ್ನು ನೀಡಿದ್ದಾರೆ. ಮೊನ್ನೆ ಇತ್ತೀಚೆಗೆ ನಡೆದಂಥ ವಿಧಾನಸಭಾ ಚುನಾವಣೆ ವರ್ಣಾ ಕ್ಷೇತ್ರದಲ್ಲಿ ಮತ್ತು ಚಾಮರಾಜನಗರ ಕ್ಷೇತ್ರ ಪಾಪ ಎರಡು ಕಡೆ ನಿಂತು ಗೆಲ್ತೀನಿ ಅನ್ನುವ ಒಂದು ಭರವಸೆ ಮೇಲೆ ಅಲ್ಲಿ ಹೋಗಿದ್ದರು. ಆ ಚುನಾವಣೆಯಲ್ಲಿ ಅವರಿಗೆ ಪರಾಭವ ಆಗಿದೆ, ಹಿನ್ನಡೆ ಆಗಿದೆ. ಅದಕ್ಕೆ ಅದ್ರ ನೋವು ನಮಗೂ ಕೂಡ ಇದೆ. ಆದರೆ ಮಾನ್ಯ ಸೋಮಣ್ಣವರು ಇವತ್ತು ಕೇಂದ್ರದ ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ, ಅಮಿತ್ ಶಾ ಜಿಯವ್ರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷನ ಇಷ್ಟು ಮಾತ್ರ ಹೇಳ್ತೇನೆ, ನಾವು ಕೂಡ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತೇವೆ. ಅವ್ರಿಗೆ ಏನೇ ಅಪೇಕ್ಷೆ ಇದ್ರೂ ಕೂಡ ಕೇಂದ್ರ ಮುಂದೆ ಏನವರು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ವಿಚಾರ ನಾನು ಕೂಡ ಕೇಂದ್ರ ವರಿಷ್ಠರ ಜೊತೆ ಮಾತನಾಡ್ತೇನೆ. ನಮ್ಮದೇನು ಅಭ್ಯಂತರ ಇಲ್ಲ ಆ ವಿಚಾರದಲ್ಲಿ. ಏನಣ್ಣ, ಸೋಮಣ್ಣ ಅವರ ಲೋಕಸಭಾ ಚುನಾವಣಾ ಸ್ಪರ್ಧೆಗೆ ಒಪ್ಪಿಗೆ ಇದೆಯಾ? ವಿ ಸೋಮಣ್ಣ ಜೊತೆಗೆ ಯಾರೇ ಹಿರಿಯರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ವಿಜಯೇಂದ್ರ ಅಲ್ಲ, ರಾಷ್ಟ್ರೀಯ ನಾಯಕರು. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ ನಾವು ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯಾಧ್ಯಕ್ಷರಾಗಿ ಅವರ ಒಂದು ಅದ್ರ ಪ್ರಕಾರ ನಾವು ನಡ್ಕೊಳ್ಬೇಕಾಗ್ತದೆ.